ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ ಪ್ರತಿಯೊಬ್ಬರು ಕೂಡ ಸ್ಪಾನ್ಸರ್ಶಿಪ್ ಅನ್ನೋದು ಬರುತ್ತೆ. ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ ಅದು ಮ್ಯಾಟರ್ ಅಲ್ಲ, ನಿಮಗೆ ಸ್ಪಾನ್ಸರ್ಶಿಪ್ ಅನ್ನೋದು ಬರುತ್ತೆ. ಅದರಲ್ಲಿ 100ಕ್ಕೆ 70% ಎಲ್ಲ ಸ್ಪಾನ್ಸರ್ಶಿಪ್ ಏನು ಮೇಲಿದ್ರೆ ಅದರಿಂದ ತುಂಬ ಜನ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ ಅಂದರೆ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ಇಮೇಲು ರಿಯಲ್ ಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ 100ಕ್ಕೆ 30% ಮಾತ್ರ ರಿಯಲ್ ಮೇಲ್ ಇರುತ್ತೆ, ಇನ್ನು 70% ಮಾತ್ರ ಎಲ್ಲ ಯಾಕರ್ಸ್ ಮೇಲಿರುತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಸಡನ್ನಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಬಂದಿದ್ರು. ಆ್ಯಕ್ಚುಲಿ ಬಂದ್ಬಿಟ್ಟು ಅವರೊಂದು ಯೂಟ್ಯೂಬ್ ಚಾನಲ್ ನಾನು ನೋಡಿದೆ, ಬ್ರದರ್ ಈ ರೀತಿ ಒಂದು ಮೇಲ್ ಸರ್ ಈ ರೀತಿ ಒಂದು ಮೇಲ್ ಬರ್ತದೆ ಸ್ಪಾನ್ಸರ್ಶಿಪ್, ಇದು ನಿಜಾನ ಸುಳ್ಳ, ಇಷ್ಟು ದುಡ್ಡು ಕೊಡ್ತಾರೆ ಅಂತ ನಿಜಾನ ಸುಳ್ಳ ಅಂತ ಕೇಳಿದ್ರು. ನಾನು ನಿಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲರಿಗೂ ಈ ಒಂದು ತುಂಬ ಇಂಪಾರ್ಟೆಂಟ್. ನನಗೆ ಪ್ರತಿಯೊಬ್ಬರು ಈ ಒಂದು ದಯವಿಟ್ಟು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದರ ಪ್ರತಿಯೊಬ್ಬರು ಕೈ ಮುಗಿಯುತ್ತೆ. ನನಗೆ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋ ಸ್ಕಿಪ್ ಮಾಡೋಕೋಬೇಡಿ. ಯಾಕಪ್ಪ ಅಂದರೆ ನಾನು ನಿಮಗೆ ಈ ಒಂದು ವಿಡಿಯೋ ತುಂಬ ಸಿಂಪಲ್, ನಿಮಗೆ ಬಂದಂಥ ಮೇಲ್ ಅದು ರಿಯಲ್ ಅನ್ನು ಬೇಕು ಯಾವ ರೀತಿ ಚೆಕ್ ಮಾಡೋದು ಮತ್ತು ಅದ್ರ ಜೊತೆಗೆ ಚೆಕ್ ಅಂದ್ರೆ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಪ್ಪಿ ಏನಾದರೂ ಒಂದು ಮೇಲ್ ಬಂದಂಥ ಒಂದು ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ನೀವು ಇಷ್ಟು ದಿನಗಳವರೆಗೆ ಕಷ್ಟಪಟ್ಟು ಚಾನೆಲ್ ಕ್ರಿಯೇಟ್ ಮಾಡಿದ್ರೆ ಆ ಚಾನೆಲ್ ನಿಮ್ಮ ಕೈ ಅಂದರೆ ನಿಮ್ಮ ಕೈಯಲ್ಲಿ ಇರಲ್ಲ. ಆ ಚಾನೆಲ್ ನಿಮ್ಮ ಕೈಯಲ್ಲಿ ಇರಬೇಕು. ನೀವು ಸೇವ್ ಮಾಡ್ಬೇಕಾದ್ರೆ ದಯವಿಟ್ಟು ಈ ಒಂದು ನೀವು 100% ಪ್ರತಿಯೊಬ್ಬ ನೀವು ನೋಡಲೇಬೇಕು ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಯಾವುದೇ ರೀತಿ ನಾನು ಈ ಒಂದು ನೋಡಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೂ ಕೇಳಲ್ಲ. ಜಸ್ಟ್ ಈ ಒಂದು ದಯವಿಟ್ಟು ಕೊನೆಯವ್ರಿಗೆ ನೀವು ನೋಡಿ. ಏನಲ್ಲ ತುಂಬ ಸಿಂಪಲ್. ನಾನು ನಿಮಗೆ ಮೊದಲೇ ನೋಡ್ತೇನೆ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ಬೇಕಾದ್ರೆ ಎಲ್ಲರಿಗೂ ಇಂಪಾರ್ಟೆಂಟ್ ಅಂದರೆ ಸ್ಪಾನ್ಸರ್ಶಿಪ್ ಅಂದ ತಕ್ಷಣ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಒಂದು ಹುಮ್ಮಸ್ ಆಗುತ್ತೆ. ಏನಪ್ಪ ಹುಮ್ಮಸ್ ಅಂದರೆ ಯೂಟ್ಯೂಬ್ಗಿಂತ ಹೆಚ್ಚು ಸ್ಪಾನ್ಸರ್ಶಿಪ್ಪಲ್ಲಿ ಒಂದು ಸ್ವಲ್ಪ ದುಡ್ಡು ಸಿಗುತ್ತೆ, ನಮ್ಮ ಖರ್ಚಿಗೆ ಪ್ಯಾಕೆಟ್ ಮಾಡಿ ಅಂತೇಳಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಂತಾರೆ ಸ್ಪಾನ್ಸರ್ಶಿಪ್ ಅಂತ ಬರುತ್ತೆ ಮೇಲು. ಆದ್ರೂ ಆ ಸ್ಪಾನ್ಸರ್ಶಿಪ್ಪಲ್ಲಿ ರಿಯಲ್ ಬೇಕು ನಮಗೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಯಾಕಂದರೆ ಸ್ಪಾನ್ಸರ್ಶಿಪ್ ಬಂದಿದ್ದ ಮೇಲೆ ಅಂದರೆ ಈ ಸ್ಪಾನ್ಸರ್ಶಿಪ್ ಬರೋದು ಯಾವ ರೀತಿ ಅಂದರೆ ಬೇಕಾದ್ರೆ ನಮ್ಮೊಂದು ಇಮೇಲ್ ಏನೇ ನಾವು ಬಿಸ್ನೆಸ್ ಅಂದರೆ ನಮ್ಮೊಂದು ಅಬೌಟ್ ಸೆಕ್ಷನ್ ಚಾನಲ್ ಅಬೌಟ್ ಸೆಕ್ಷನ್ ನಾವು ಬಿಸ್ನೆಸ್ ಮೇಲ್ ಅಂತ ಹಾಕಿರ್ತೀವಿ. ಆ ಮೇಲಲ್ಲಿ ಒಂದು ನಾವು ಬಿಸ್ನೆಸ್ ಮೇಲ್ ಸ್ಪಾನ್ಸರ್ ಮೇಲ್ ಅಂತ ಹಾಕಿರ್ತೀವಿ. ಆ ಮೇಲೆ ಈ ಸ್ಪಾನ್ಸರ್ಶಿಪ್ ಬ್ರ್ಯಾಂಡ್ಗಳು ಏನು ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದೇ ರೀತಿ ಕೂಡ ಸ್ಪಾನ್ಸರ್ಶಿಪ್ ನೇಮ್ ಮೇಲೆ ಕೆಲವೊಂದಷ್ಟು ಯಾಕರ್ಸ್ ನಮ್ಮ ಚಾನಲ್ ಯಾಕೆ ಮಾಡೋದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮೇಲ್ ಮಾಡ್ತಾರೆ. ಯಾವ ರೀತಿ ಮೇಲ್ ಅಂದರೆ ಬೇಕು ಯಾವ ರೀತಿ ರಿಯಲ್ ನಾವು ಚೆಕ್ ಮಾಡೋದು ತುಂಬ ಸಿಂಪಲ್. ನನಗೆ ಲೈವ್ ಮೂಲಕ ನಾನು ಸರಿಯಾಗಿ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್. ನನ್ನ ಚಾನಲ್ ಈಗ ಬಂದಿದೆ, ನಾನು ನಿಮ್ಗೆ ತೋರಿಸ್ತೀನಿ. ಎಕ್ಸಾಂಪಲ್ಗೆ ನಾನು ನಿಮ್ಗೆ ತೋರಿಸೇ ಬಿಡ್ತೀನಿ. ತುಂಬ ಸಿಂಪಲು. ಈಗ ಏನೂ ಇಲ್ಲ, ನಾನು ನಿಮಗೆ ಜಸ್ಟ್ ಮೊದಲೇ ಸೈಡ್ ಮೊಬೈಲ್ ಸ್ಕ್ರೀನ್ ಮುಖಾಂತರ ತೋರಿಸ್ಕೊಡ್ತೀನಿ ನೋಡಿ. ಏನೂ ಇಲ್ಲ, ಈಗ ಜಸ್ಟ್ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ಈಗ ನನಗೊಂದು ಮೇಲ್ ಬಂದಿದೆ, ನಾನು ನಿಮಗೆ ತೋರಿಸ್ತಿದ್ದೀನಿ. ಇದು ನನ್ನೊಂದು ಸ್ಪಾನ್ಸರ್ಶಿಪ್ ಮೇಲು ನನ್ನ ಚಾನೆಲ್ ಅಬೌಟ್ ಸೆಕ್ಷನಲ್ಲಿ ಹಾಕಿದ್ದೀನಿ. ಈ ಒಂದು ಮೇಲ್ಗೆ ನನಗೊಂದು ಮೇಲ್ ಬಂದಿದೆ. ಆ ಒಂದು ಮೇಲ್ ನಾನು ನಿಮಗೆ ಓಪನ್ ಮಾಡ್ತೀನಿ. ನಿಮ್ಮನ್ನೇ ಜಸ್ಟ್ ಅಶಿಲ್ ಪ್ರಾಡಕ್ಟ್ಸ್ ಅಂತ ಬಂದಿದೆ. ಜಸ್ಟ್ ನಾನು ತೋರಿಸ್ತೀನಿ ನೋಡಿ. ಸೆಕೆಂಡ್ ಮೇಲ್ ಇಲ್ಲಿದೆ ನೋಡಿ. ಜಸ್ಟ್ ಈ ರೀತಿ ಒಂದು ಮೇಲ್ ಬಂದಿದೆ. ಇದು ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ವರ್ಕಿಂಗ್ ವಿತ್ ದಿಸ್ ಈಸ್ ಪೀಪಲ್ಸ್ ಆ್ಯಂಡ್ ಅಂತ ಈ ರೀತಿ ಒಂದು ಮೇಲ್ ಕಳಿಸಿದರೆ ಈ ಒಂದು ಮೇಲಲ್ಲಿ ಏನಿದ್ದಾರೆ ನಾವು ಒಂದೊಂದು ಪ್ರಾಡಕ್ಟ್ ಅಂದರೆ ನಮ್ಮದೊಂದು ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ಸ್ವಲ್ಪ ಪ್ರಮೋಟ್ ಮಾಡಿ ಜಸ್ಟ್ ನಾನು ನಿಮಗೆ ಎಷ್ಟು ಅಂದರೆ $500 $5,000 ನಾನು ನಿಮಗೆ ಅಮೌಂಟ್ ಪೇ ಮಾಡ್ತೀನಿ. ಡಾಲರ್, ಇಂಡಿಯನ್ ರುಪಿ ಅಲ್ಲ, ಡಾಲರ್. $500 $5,000 ನಿಂದ ನಾವು ಪೇ ಮಾಡ್ತೀವಿ. ಆ್ಯಕ್ಚುಲಿ ಮತ್ತು $5,000 ಅಂದರೆ ಎಷ್ಟಾಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿಲಿ ನಾವು ಮೊದಲು ಚೆಕ್ ಮಾಡಿಬಿಡೋಣ. ಮೇನ್ ಇಂಪಾರ್ಟೆಂಟ್ ಅದನ್ನೇ ಚೆಕ್ ಮಾಡೋಣ. $5,000 ಅಂದರೆ ಒಂದು $5,000 ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟಾಯ್ತು ಈಗ ಸಡನ್ನಾಗಿ ನಡೀತಿದೆ ಎಷ್ಟು 83 ಅಂದರೆ 83 ಅಂದರೆ 5,000 ಒಂದು ಆ್ಯಕ್ಚುಲಿ ಅಮೌಂಟ್ 5,000 ಅಂದರೆ ಎಷ್ಟು $4,19,254 ಆಯಿತು. ಇದು $5,000. ಅವರು ನನಗೆ ಏನು ಮಾಡಿದ್ದಾರೆ ಜಸ್ಟ್ ಒಂದು ವಿಡಿಯೋ ಮಾಡಿ ನಾನು ನಿಮಗೆ $5,000 ಕೊಡ್ತೀನಿ ಒಂದು ವಿಡಿಯೋ ಮಾಡಿ ಜಸ್ಟ್ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಕೆಲವೊಂದಷ್ಟು ಲಿಂಕ್ಸ್ ಕೊಟ್ಟಿದ್ದಾರೆ. ಡ್ರಾಪ್ ವರ್ಕ್ಸ್ ಲಿಂಕ್ಸು ಮತ್ತು ಈ ಮೇಜ್ ಅಂತ ಈ ರೀತಿ ಕೆಲವೊಂದಷ್ಟು ಲಿಂಕ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಕೆಳಗಡೆ ಒಂದು ಪಾಸ್ವರ್ಡ್ ಅನ್ನೋದು ಕೊಟ್ಟಿರ್ತಾರೆ. ಈ ರೀತಿ ನೋಡ್ಕೊಳ್ಬೋದು. ಜಸ್ಟ್ ಇಲ್ಲಿ ಈ ರೀತಿ ಒಂದು ಇದನ್ನು ಕೊಟ್ಟಿದ್ದಾರೆ, ಲಿಂಕ್ಗಳು ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇದೇ ರೀತಿ ಮತ್ತೊಂದು ಮೇಲೆ ಬಂದಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ತುಂಬ ಇಂಪಾರ್ಟೆಂಟು. ಜಸ್ಟ್ ಬ್ಲಾಕೆಟ್ ಅಂತ ಬಂದ್ಬಿಟ್ಟು ಇದೊಂದು ಇಲ್ಲಿದೆ ನೋಡಿ. ಜಸ್ಟ್ ಇದೆಲ್ಲ ಮೇಲು ನಾನು ತೋರಿಸ್ತೀನಿ. ಅದೊಂದು ಮೇಲ್ ಬಂದ್ಬಿಟ್ಟು ಓಕೆ. ಇದೇ ರೀತಿ ಸೇಮ್ ಮೇಲ್ ಬಂದಿದೆ. ಈ ಒಂದು ಮೇಲಲ್ಲಿ ಎಷ್ಟು $5,500 ಬಂದಿದೆ. ಇದರಲ್ಲಿ ಕೂಡ ಸೇಮ್ ಹಿಂಗೆ ನೋಡಿ. ಇಲ್ಲಿ ಕೆಲವೊಂದಷ್ಟು URL ಲಿಂಕ್ ಕೊಟ್ಟಿದ್ದಾರೆ. ಜಸ್ಟ್ ಅದ್ರ ಜೊತೆಗೆ ತೆಗೆದ್ಬಿಟ್ಟು ಒಂದು ಪಾಸ್ವರ್ಡ್ ಕೊಟ್ಟಿದ್ದಾರೆ. ಆ ಪಾಸ್ವರ್ಡ್ ಏನು ಮಾಡಿ 17338 ಅಂತ ಬಂದ್ಬಿಟ್ಟು 4 ಡಿಜಿಟ್ ಒಂದು ಪಾಸ್ವರ್ಡ್ ಕೊಟ್ಟಿದ್ದಾರೆ. ಒಂದು ಲಿಂಕ್ ಕೊಟ್ಟಿದ್ದಾರೆ. ಅದನ್ನ ಏನು ಮಾಡಂತ ಹೇಳಿದ್ದಾರೆ ಅವರು. ನಾನು ಇಂಟ್ರೆಸ್ಟ್ ಅಂತ ಕಳಿಸಿದ್ದೀನಿ ಅವ್ರು ಚೆಕ್ ಮಾಡ್ಬೇಕಂತ. ನಾನು ಫೇಕ್ ಅಂತ ಗೊತ್ತಿದೆ. ನಾನು ಕೂಡ ಇನ್ನು ರಿಯಲ್ ಅಂತ ನಂಬಿದೆ ಆ್ಯಕ್ಚುಲಿ ಬಂದ್ಬಿಟ್ಟು. ಅದರ ನಂತರ ಅದನ್ನು ಮೇಲೆಲ್ಲ ಚೆಕ್ ಮಾಡಿ ನಾನು ಏನು ಮಾಡಿದೆ, ಅವ್ರು ಏನು ಮಾಡಿದ್ದಾರೆ, ಅವ್ರು ಏನಂತ ಹೇಳ್ತಿದ್ದಾರೆ ಯಾವುದೇ ರೀತಿ ಇದನ್ನು ಬೇರೆ ಕಡೆ ಓಪನ್ ಮಾಡೋದಿಲ್ಲ ನೋಡಿ. ಯು ನಾಟ್ ದಿಸ್ ಇನ್ಸ್ಟಾಲ್ ದಿಸ್ ರೇಕ್ಟಿವ್ ಬೈ ಕ್ಲಿಕ್ ದಿಸ್ ಲಿಂಕ್ ಅಬೌವ್ ದ ಫೈಲ್ ಸಪೋರ್ಟ್ ಓನ್ಲಿ ವಿಂಡೋಸ್ ಡಿವೈಸ್ ಅಂತ ಬಂದ್ಬಿಟ್ಟು. ವಿಂಡೋಸ್ ಡಿವೈಸ್ ಅಂದರೆ ನಾವು ಕಂಪ್ಯೂಟರಲ್ಲಿ ಈ ಒಂದು ಫೈಲ್ ಓಪನ್ ಮಾಡಿ ಅಲ್ಲಿ ಸಪೋರ್ಟ್ ಆಗುತ್ತೆ, ನೀವು ಮೊಬೈಲಲ್ಲಿ ಓಪನ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಜಸ್ಟ್ ಏನೂ ಇಲ್ಲ, ಜಸ್ಟ್ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಒಂದು ಪಾಸ್ವರ್ಡ್ ಈ ಪಾಸ್ವರ್ಡ್ ಇಲ್ಲೇ ಇದೆ ಕೆಳಗಡೆ ಕೊಟ್ಟಿದ್ದಾರೆ. ನಾನು ಸೈಡ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಪಾಸ್ವರ್ಡ್ ಹಾಕಿ ಜಸ್ಟ್ ನಾನು ಫೈಲ್ ಓಪನ್ ಮಾಡಿದರೆ ಅದು ಇನ್ಸ್ಟಾಲೇಷನ್ ಮಾಡಿದರೆ ಏನಾಗುತ್ತೆ, ನನ್ನೊಂದು ಯೂಟ್ಯೂಬ್ ಚಾನಲ್ಲು ಇರಲ್ಲ,
ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಚಾನಲ್ ಇರಲ್ಲ. ಇವ್ರು ಏನಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಪ್ರಮೋಟ್ ಮಾಡಿ ಬರ್ತೇಸ್ ಅಂತ ಬಂದ್ಬಿಟ್ಟು ನಾನು ಕಂಪ್ನಿ ನಿಮ್ಗೆ ಬಂದ್ಬಿಟ್ಟು ಬರ್ತೇಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ನಾನು ಪ್ರಮೋಟ್ ಮಾಡಿ ನಿಮಗೆ ಇಷ್ಟು ಡಾಲರ್ ಕೊಡ್ತೇನೆ, ಇಷ್ಟು ಅಮೌಂಟ್ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಆದ್ರೆ ಬಟ್ ಇದು ರಿಯಲ್ ಅಲ್ಲ, ಫೇಕ್ ಮ್ಯಾಲ್. ಇದನ್ನ ಯಾವ ರೀತಿ ಬೇಕು ಅಂತ ನೀವು ಅನ್ಬೋದು ಅಂತ ಕೇಳ್ಬೋದು. ಜಸ್ಟ್ ನಿಮಗೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ .com ಅಂತ ಒಂದು ತೋರಿಸುತ್ತೆ. ಜಸ್ಟ್ ಇಲ್ಲಿ ನಾನು ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಶಿವ ಈ ಅಂದರೆ 4843@gmail.com ಅಂತ ತೋರಿಸ್ತಾರೆ. ಈ ರೀತಿ ಇಲ್ಲಿ .com ಅಂತ ತೋರಿಸ್ತಾ ಇಲ್ಲ, ಇದು ಫೇಕ್ ಮೇಲ್. ಅಂದರೆ ಯಾಕರ್ಸ್ ಮಾಡಿದಂತ ಕ್ರಿಯೇಟ್ ಮಾಡಿದಂತೆ ಇದು ಫೇಕ್ ಮೇಲ್. ಅದ್ರ ಜೊತೆಗೆ ತರಡೆ ಈ ರೀತಿ ಯಾವುದೋ ಒಂದು ಪ್ರಮೋಷನ್ ಕೂಡ ಈ ರೀತಿ ಬರಲ್ಲ. ಆ್ಯಕ್ಚುಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ನಾವು ಯಾವುದೇ ಕಾರಣಕ್ಕೂ ಈ ರೀತಿ ಪ್ರಮೋಷನ್ ಇದು ಬರಲ್ಲ. ಜಸ್ಟ್ ಇಲ್ಲಿ ಲಿಂಕ್ ಇದೆ, ಜಸ್ಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಯೂಟ್ಯೂಬ್ ಅಂದರೆ ಅವರು ಅಂದರೆ ವಿಂಡೋಸ್ ಅಂತ ಹೇಳಿದ್ರೆ ಅಂದರೆ ಲ್ಯಾಪ್ಟಾಪ್ ಅಂತ ಹೇಳಿದ್ರೆ ನೀವು ಮೊಬೈಲಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಆಟೋಮೆಟಿಕ್ ಆಗುತ್ತೆ. ನೀವು ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿದ್ರೆ ಲ್ಯಾಪ್ಟಾಪ್ ಕೂಡ ಆಟೋಮೆಟಿಕ್ ಆಗುತ್ತೆ. ಅವಾಗ ಅದರಿಂದ ನಿಮ್ಮ ಚಾನಲ್ ಹೋಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಇದು ಫೇಕ್ ಮೇಲ್ ನೋಡ್ಕೊಳ್ಳಿ. ಈ ಪಾಸ್ವರ್ಡ್ ಹಾಕಿ ಇದು ಮಾಡಿ $5500 ಕೊಡ್ತಾರೆ, ಎಷ್ಟು 4 ಲಕ್ಷ ಮೇಲೆ ಇರುತ್ತೆ. ಯಾರು ಕೊಡ್ತಾರೆ? ಯಾರು ಕೊಡಲ್ಲ, ಇಷ್ಟು ಪ್ರೈಸ್ ಕೊಡಲ್ಲ. ನೀವು ಇದರಲ್ಲೇ ಥಿಂಕ್ ಮಾಡಿ. ಜಸ್ಟ್ ಒಂದು 1 ನಿಮಿಷ 2 ನಿಮಿಷ 30 ಸೆಕೆಂಡ್ ವಿಡಿಯೋಗೆ $5000 $6000 ಕೊಡ್ತಾನೆ ಅಂದ್ರೆ ಅದನ್ನು ನಂಬುತ್ತೀರಾ? ನಂಬಕ್ಕೆ ಹೋಗಬೇಡಿ ದಯವಿಟ್ಟು. ಮೊದಲು ಮುಟ್ಟು ನಾನು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡಿದ್ದೀನಿ. ತುಂಬ ಸಿಂಪಲ್. ನಾನು ಹೇಳ್ದಲ್ಲ, ಜಸ್ಟ್ ಮೇಲ್ ಚೆಕ್ ಮಾಡಿ. ಯಾವುದೊಂದು ಮೇಲ್ ಬಂದರೂ ಕೂಡ ಡೈರೆಕ್ಟಾಗಿ ಲಿಂಕ್ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ. ಯಾಕಂದರೆ ನಿಮ್ಮ ಚಾನಲ್ ಎಷ್ಟೋ ಕಷ್ಟಪಟ್ಟು ಮಾಡಿದ್ರೆ ಆ ಚಾನಲ್ ಇರಬೇಕಂದ್ರೆ ನೀವು ಸ್ವಲ್ಪ ನೋಡ್ಕೊಂಡು ಕ್ಲಿಕ್ ಮಾಡಿ. ನೀವು ಏನಾದರೂ ಒಂದು ಕ್ಲಿಕ್ ಮಾಡಿದ್ರೆ ಇದಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ನೀವು ಏನಾದರೂ ಸ್ಪಾನ್ಸರ್ಶಿಪ್ ಒಂದು ಮೇಲ್ ಇದೆ ಅಂದ್ರೆ ಆ ಮೇಲ್ ಬೇರೆ ಒಂದು ಮೊಬೈಲ್ ಇರ್ತವಲ್ಲ, ಆ ಒಂದು ಮೊಬೈಲಲ್ಲಿ ನಿಮ್ಮ ಚಾನಲ್ ಲಾಗಿನ್ ಇರಬಾರ್ದು. ಅಂಥ ಒಂದು ಮೊಬೈಲ್ ಇದ್ರೂ ಕೂಡ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಲ್ಲ. ಆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಚಾನಲ್ ಎಲ್ಲ ಆ ಮೊಬೈಲ್ ಯಾಕೆ ಆಗಿರುತ್ತೆ, ಮತ್ತೆ ಆ ಮೊಬೈಲ್ ನೀವು ರಿಕವರ್ ಮಾಡ್ಬೇಕಾದ್ರೆ ಎಲ್ಲ ಸಾಫ್ಟ್ವೇರ್ ಹೊಡೆದು ರಿಕವರಿ ಎಲ್ಲ ಮಾಡಿ ಅವಾಗ ಮಾಡ್ಕೊಳ್ಬೇಕು. ಆ ಒಂದು ಕಾರಣಕ್ಕೋಸ್ಕರ ಇರ್ತೀನಿ. ದಯವಿಟ್ಟು ಯಾರು ಕೂಡ ಕ್ಲಿಕ್ ಮಾಡೋಕೋಬೇಡಿ. ನಾನು ಇನ್ನು ಕಣ್ಣಾರೆ ನೋಡಿದ್ದೀನಿ, ಯಾವುದೇ ನನಗೆ ಬಂದಿದೆ ನನಗೆ ಗೊತ್ತಿದೆ, ನಾನು ಮಾಡಿಲ್ಲ. ಅದ್ರ ಬಟ್ ನನಗೆ ಎಷ್ಟು ಜನ ಮೋಸ ಆಗಿದ್ದಾರೆ ಗೊತ್ತಿಲ್ಲ. ನಾನು ಮಾಡಿಲ್ಲ, ಅವ್ರು ಮಾಡಿ ಎಷ್ಟು ಜನ ಮೋಸ ಆಗಿದ್ದಾರೆ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇರ್ತೀನಿ. ದಯವಿಟ್ಟು ಇಂಪಾರ್ಟೆಂಟ್ ಎಲ್ಲರಿಗೆ ಹೇಳ್ತೀನಿ, ಈ ಒಂದು ನೀವು ನೋಡ್ತಾರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮ ಯೂಟ್ಯೂಬರ್ಸ್ ಎಲ್ಲರೂ ಉಳಿಸ್ಬಿ ಅವ್ರ ಚಾನಲು. ನೀವು ಸ್ವಲ್ಪ ಇದೊಂದು ವಿಡಿಯೋ ಕಳಿಸಿದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ. ಯಾಕಂದರೆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಾದ್ರೆ ಎಷ್ಟೋ ಕಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ. ಅದ್ರ ಬಟ್ ಜಸ್ಟ್ 1 ಸೆಕೆಂಡಲ್ಲಿ ಅವರು ಚಾನಲ್ ಯಾಕೆ ಮಾಡಿ ವೆರಿಫಿಕೇಶನ್ ಮಾಡ್ಕೊಳ್ಬೋದು ಅಂದರೆ 2 ಸ್ಟೆಪ್ ವೆರಿಫಿಕೇಶನ್ ಅವ್ರೊಂದು ಮೊಬೈಲ್ ಮಾಡ್ಕೋಬೋದು. ಚಾನಲ್ ಏನು ಮಾಡೋದು, ಅವರೊಂದು ಇಮೇಲಿಂದ ಇನ್ನೊಂದು ಇಮೇಲ್ಗೆ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು, ಚಾನಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು, ಎಲ್ಲ ಚೇಂಜ್ ಮಾಡ್ತಾರೆ. ಆವಾಗ ನಿಮ್ಮ ಚಾನಲ್ ಅಂತ ನಿಮಗೆ ಗೊತ್ತಲ್ಲ, ಏನೂ ಉಳಿಸಲ್ಲ. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ಆಸೆ ಪಟ್ಟು ಸ್ಪಾನ್ಸರ್ಶಿಪ್ ಅಂತ ಈ ರೀತಿ ಮಾಡೋಕ್ಕೋಗ್ಬೇಡಿ. ಇಷ್ಟು ದುಡ್ಡು ಯಾರು ಕೂಡ ಕೊಡಲ್ಲ ಅಂತ ಹೇಳ್ತಾ ಈ ಒಂದು ತುಂಬ ಸಿಂಪಲ್ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಮುಸ್ಲಿಂ ಪ್ರತಿಭೆಗಳು ಫ್ಯಾಮಿಲೀಸ್ ಎಲ್ಲ ಕೂಡ ಜೈ ಒಂದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿದ್ದೆ ಎಲ್ಲರಿಗೆ. ಬಾಯ್.